ಎಲ್ಲ ರಾಜ್ಯದ ಸರ್ಕಾರದ ಸಚಿವಾಲಯನೇ ಬಂದಿತ್ತು. ನಾಗೇಂದ್ರಣ್ಣ ಅವ್ರು ಇರ್ಬೋದು, ಶಿವರಾಜ್ ತಂಗಡಿಗೆ ಸಾಹೇಬ್ರು ಇರ್ಬೋದು, DK ಸಾಹೇಬ್ರು ಇರ್ಬೋದು, ಎಲ್ಲರೂ ಬಂದಿದ್ದಾರೆ. ಎಲ್ಲ ಮಂತ್ರಿ ವಲಯ. ಈಗ ನಿಮ್ಗೊಂದು 10 ನಿಮಿಷಗಳ ಕಾಲ ನಮ್ಮ ನಯನ ಮತ್ತೆ ಪ್ಯಾಕು ನಾನು ಮಾತಾಡಬೇಕು ಅಂತ ಏನಂತೀರಾ? ಈಗ ಸಾಹೇಬ್ರ ಧ್ವನಿ ಕೇಳಿದ್ರಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ವಾಯ್ಸ್ ಬೇಡವಾ? ಯಾಕಂದ್ರೆ ಶ್ರೀಕೃಷ್ಣ ದೇವರಾಯ ಅವ್ರನ್ನ ಎಷ್ಟು ಚೆನ್ನಾಗಿ ಮೂಡಿಸಿದ್ದಾರೆ. ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದು ಕನ್ನಡದ ವರ್ನಟ, ಪದ್ಮಭೂಷಣ, ಗಾನಗಂಧರ್ವ, ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅವರು. ಶ್ರೀಕೃಷ್ಣ ದೇವರಾಯ ಅವರ ಪಾತ್ರವನ್ನು ಮಾಡಿದ್ದಂಥವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಮಾಡಿದ್ರು ದೇವ ಸಿನಿಮಾದಲ್ಲಿ. ಆದ್ರಿಂದ ಈಗ ನಿಮ್ಮ ಮುಂದೆ ಎಲ್ಲರಿಗೂ ಫಸ್ಟ್ ನಾನು ಹೇಳೋದು, ನಮ್ಮ ವಸತಿ ಸಚಿವರು ಸನ್ಮಾನ್ಯ ಶ್ರೀ ಜಮೀರ್ ಅಣ್ಣ ಅವ್ರು ಬಂದಿದ್ರು, ತುಂಬಾ ಉತ್ತಮವಾಗಿ ಮಾತನಾಡಿದ್ರು. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ನಮ್ಮ ಜಮೀರ್ ಅಣ್ಣ ಅವ್ರದ್ದು, ಜಮೀರ್ ಸಾಹೇಬ್ರದ್ದೇ ಒಂದು ಧ್ವನಿ ಮಾಡೋಣವಾ? ಕಂಗ್ರ್ಯಾಚುಲೇಷನ್. ಇದು ರೀ ನಮ್ದು ಹಂಪಿ ಉತ್ಸವ, ಸರ್ಕಾರದ ಉತ್ಸವ ರೀ. ಎಲ್ಲ ದೇಶ ಕಟ್ಟಿರೋದು ನಾವು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ರೀ ನಾವು ದೇಶ ಕಟ್ಟಿರೋದು. ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಇದಿರ್ಬೇಕು ನಮ್ದು. ಯಾವತ್ತಷ್ಟೇ ರೀ ಗ್ಯಾರಂಟಿಗಳನ್ನ 5 ಕೊಟ್ಟಿದ್ದಾರೆ ನಮ್ಮ ಸರ್ಕಾರ, ಬಡವ್ರ ಪರವಾಗಿದೆ. ಚಪ್ಪಾಳೆ ತಟ್ಟಬೇಕು ಜೋರಾಗಿ ನೀವು. ಇಂಥ ಉತ್ಸವ, ಹಂಪಿ ಉತ್ಸವ, ಕಂಪ್ಲಿ ಉತ್ಸವ, ಚೆನ್ನಮ್ಮ ಉತ್ಸವ ಎಲ್ಲ ಮಾಡ್ತಾ ಇದ್ದೇವೆ ರೀ. ಇಷ್ಟು ಹೇಳ್ತಾ ಇದ್ರು, ಸುಮ್ಮನೆ ಇದೆಯಲ್ಲಪ್ಪ ದೇವರೊಳ್ಳೆ ಮಾತಾಡ ನಿಂಗೆ ನಿನ್ ಜನ್ಮಕ್ಕೆ ಹೋಗೋ. ಕಂಗ್ರ್ಯಾಚುಲೇಷನ್ ಬ್ರದರ್ಸ್, ಕಂಗ್ರ್ಯಾಚುಲೇಷನ್ ಸಿಸ್ಟರ್ಸ್, ಆಟ್ಸ್ ಆಫ್ ಹಂಪಿ ಉತ್ಸವ. ಯಾಕಮ್ಮ ಮಕ್ಕ ನೋಡ್ತಾ ಇದೆಯಾ? ಮಾತಾಡ್ರಿ. ಅಯ್ಯೋ ನಾವೇನೋ ನಮ್ಮ ಸಂಸಾರದ ಮಾತಾಡ್ಬೇಕು ಜಮೀರಣ್ಣ. ಮಾತಾಡ್ರಿ. ಒಳ್ಳೇದಾಗ್ಲಿ. ಕಂಗ್ರ್ಯಾಚುಲೇಷನ್ ಸಿಸ್ಟರ್ಸ್, ಕಂಗ್ರ್ಯಾಚುಲೇಷನ್ ಬ್ರದರ್ಸ್. ಮಾತಾಡಿ. ಅಣ್ಣ ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಸೈಡಲ್ಲಿ ನಿಂತಿರಿ. ನಿಮ್ಮ ಹತ್ರ ಏನೋ ಹೇಳ್ಕೋಬೇಕು ಆಮೇಲೆ. ಏಯ್ ಒಡಿರಿ ಕಪಾಲ್ಕೆ ಅವ್ರಿಗೆ. ಯಾಕಣ್ಣ? 5 ಗ್ಯಾರಂಟಿ ಕೊಟ್ಟಿಲ್ವೇನಪ್ಪ? ಹೌದು ಹುಲಿಯ, ನಾವು ಗ್ಯಾರಂಟಿ ಕೊಟ್ಟಿದೀವಿ ನಿಮ್ಗೆ ಓಟ್ ಹಾಕೋದು ಅಂತ. ಇದೇನೇ ಕುಡಿದ್ಬಿಟ್ಟು ಬಂದಿದೆ ನೀನು? ಒಬ್ರು ಹೌದಾ ಹುಲಿಯ ಅಂತಾರೆ. ನಮ್ಮ ಸರ್ಕಾರದ ಯೋಜನೆ ಚೆನ್ನಾಗಿದೆ ಅಲ್ವಾ? 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಎಲ್ಲರಿಗೂ ಬಡವರು ಪರವಾದಂತ ಸರ್ಕಾರ, ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರ ಅಂದ್ರೆ ಈಗ ನೀವು ಕೊಟ್ಟಿರುವಂತ ಸರ್ಕಾರ. ಹಂಪಿ ಉತ್ಸವ, ಕಿತ್ತೂರು ಉತ್ಸವ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ. 2028 ಮುಂದಕ್ಕೂ ಕೂಡ ನಿಮ್ಗೆ ಬಡವರ ಸರ್ಕಾರ ಬರಬೇಕು ಅಂದ್ರೆ ಜೋರ ಚಪ್ಪಾಳೆ ತಟ್ಟಬೇಕು. ಏಯ್ ಯಾರ್ಲೇ, ಏಯ್ ಏನಪ್ಪ? ಆಯ್ತು ಕೊಡ್ತಾರೆ ನೋಡಿ. ಅವನು ಯಾವನ ನಮಗೂ ಬಸ್ ಫ್ರೀ ಕೊಡಿ ಅಂತಾನೆ ಗಂಡಸರು. ಏಯ್ ಗಂಡಸರಿಗೆ ಫ್ರೀ ಬಸ್ ಕೊಡಲ್ಲ. ಹೆಂಗಸರಾದ್ರೆ ಬಸ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ. ಈ ಗಂಡಸರಿಗೆ ಫ್ರೀ ಕೊಟ್ರೆ ಡೈಲಿ ಗೋವಾಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಓನ್ಲಿ ಫಾರ್ ಲೇಡೀಸ್ 2,000 ರೂಪಾಯಿ ಲೇಡೀಸ್, ಫ್ರೀ ಬಸ್ ಲೇಡೀಸ್, ಫ್ರೀ ಕರೆಂಟ್, ಅನ್ನಭಾಗ್ಯ, ಯುವ ನಿಧಿ ಎಲ್ಲವೂ ನಿಮ್ಗಾಗಿ. ಒಂದು ಜೋರು ಚಪ್ಪಾಳೆ ಬರಲಿ ಹಂಪಿ ಉತ್ಸವಕ್ಕೆ. ಆ ಕಡೆ ನೋಡ್ತಿ, ಈ ಕಡೆ ನೋಡಯ್ಯ. ಅವನಿಗೆ ಒಟ್ಟು ರೀ ನಮ್ಗೇನು ಕೊಟ್ಟಿಲ್ಲ ಭಾಗ್ಯ ಅಂತ. ಯುವ ನಿಧಿ ಕೊಟ್ಟಿಲ್ವೇನಪ್ಪ? ಕರೆಂಟ್ ಫ್ರೀ ಕೊಟ್ಟಿಲ್ವಾ? ಅನ್ನಭಾಗ್ಯ ಕೊಟ್ಟಿಲ್ವಾ? ಅಲ್ಲ, ಅವನ ಕರೆಂಟ್ ಫ್ರೀ ಕೊಟ್ಟೇನ್ ಪ್ರಯೋಜನ? ಅವ್ನ ಕರೆಂಟೇ ಬಳಸಲ್ವಲ್ಲ. ಹೌದಾ? ಸೋಲಾರ್ ಬಳಸ್ಕೊ, ಒಳ್ಳೇದಾಗ್ಲಿ. ಹಾಗೆ ಈಗ ನೀವಿಬ್ರು ಮಾತಾಡಕ್ಕಿಂತ ಮುಂಚೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಧ್ವನಿ. ಯಾಕಂದ್ರೆ ಅವರೊಂದು ಹಾಡು ಹೇಳಿದ್ರು, ಓಯ್ ಈ ಕೈ ಕನ್ನಡಿಗರ ಆಸ್ತಿ, 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ಚರಿತ್ರೆನಲ್ಲೇ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ. ಇದು ಹಂಪಿ ಉತ್ಸವ. ಗೊತ್ತಲ್ಲ? ಇದರ ಇತಿಹಾಸ ತಿಳಿದ್ರೆ ಅದ್ರೋಗ್ತೀರ. ಯಾಕಂದ್ರೆ ಕರ್ನಾಟಕದಲ್ಲಿ ಹಂಪೆ ಅಂದ್ರೆ ವರ್ಲ್ಡ್ ಫೇಮಸ್. ಯಾಕಂದ್ರೆ ನಮ್ಮ ಕರ್ನಾಟಕ, ನಮ್ಮ ಹಂಪಿ, ನಮ್ಮ ಹೊಸಪೇಟೆ
ಚಪ್ಪಾಳೆ ತಟ್ಟಿದ್ರೆ ಈ ಉತ್ಸವಕ್ಕೆ ಹೌಲ ಹೌಲ. ಹಾಗೇನೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಭಿಮಾನಿ ದೇವರುಗಳೇ. ನೋಡಿ, ಇದು ನಮ್ಮ ಹಂಪೆ. ಯಾಕಂದ್ರೆ ಇಂಥ ಒಂದು ಆ ಕಾಲದಲ್ಲಿ ನಮ್ಮ ಹಂಪೆ ಹೇಗಿತ್ತು ಅಂದ್ರೆ ಮುತ್ತು ರತ್ನಗಳನ್ನ ತರಕಾರಿ ಮಾರ್ತಾರಲ್ಲ ಹಾಗೆ ರೋಡ್ಗಳಲ್ಲಿ ರಸ್ತೆಗಳಲ್ಲಿ ಮಾರ್ತಾ ಇದ್ರು. ಅಂತ ಗತ ವೈಭವ ಇರ್ತಕ್ಕಂಥ ಭೂಮಿ ಇದು. ಸಾಕ್ಷಾತ್ ನಮ್ಮ ವಿರೂಪಾಕ್ಷನ ಆಶೀರ್ವಾದ ಇರ್ತಕ್ಕಂಥ ಊರು ಇದು ನಮ್ಮ ಹಂಪೆ. ಆದ್ರಿಂದ ಇಂಥ ಮಣ್ಣಿನಲ್ಲಿ ನಾವಿದೀವಿ ಅಂದ್ರೆ ಎಷ್ಟು ಪುಣ್ಯ ಮಾಡಿದ್ದೀವಿ ಅಲ್ವಾ. ಅದಕ್ಕೆ ಹೇಳೋದು ಕನ್ನಡ 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 ನಮ್ಮ ಕರ್ನಾಟಕ. ಶ್ರೀಕೃಷ್ಣ ದೇವರಾಯ ಆ ಪಾತ್ರಗಳನ್ನ ಹಾಕಿದ್ರು, ಅದೆಲ್ಲವೂ ನೀವು ಚಪ್ಪಾಳೆ ಕೊಟ್ರೆ ಅಷ್ಟೇನೆ. ಅಭಿಮಾನಿ ದೇವರುಗಳೇ ಅಂತ ನಿಮಗೆ ಹೇಳಿದ್ರೆ ನಮ್ಮ ಮಗ ಪುನೀತ್ ರಾಜ್ಕುಮಾರ್ ನಿಮ್ಮನ್ನ ಅಭಿಮಾನಿಗಳು ನಮ್ಮನೆ ದೇವರು ಅಂತ ಹೇಳಿದ್ರಲ್ಲ, ಇದಲ್ವೇ. ಈಗ ತಾನೇ ನಿಮ್ಮ ಶಿವರಾಜ್ ಕುಮಾರ್ ಅವರು ಬಂದಿದ್ರು. ಯಾಕಂದ್ರೆ ನಮಗೆ ರಾಜಕೀಯ ಗೊತ್ತಿಲ್ಲ, ನಿಮ್ಮನ್ನ ರಂಜಿಸೋದಷ್ಟೇ ಉದ್ದೇಶ. ಅಭಿಮಾನಿ ದೇವರುಗಳೇ ಶರಣಾರ್ಥಿ. ಹಾಗೇನೆ ನಮ್ಮ ಪುನೀತ್ ಸರ್ದೊಂದು ಡೈಲಾಗ್ ಹೇಳೋಣವಾ? ಹೇ ದೇವರಾಜ, ಪ್ರತಿಯೊಬ್ಬನ ಜೀವನದಲ್ಲಿ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವ ಒಂದೇ ಇರಲಿ ಅಂಟ್ಸವ್ರು ನಾವಾಗಿರ್ಬೇಕಷ್ಟೇನೆ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೇನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಬದುಕ್ತೀವಿ ಎಲ್ಲ ಬರ್ದಿದ್ದಾನೆ, ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ. ಆರನ ಜೈಕಾರನ ಯಾವತ್ತು ನಾವು ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಒಂದು ಧ್ವನಿ. ಆಕ್ಚುಲಿ ಒಂದೊಂದು ಮಾತು ಹೇಳ್ತಾ ಇದೀನಮ್ಮ, ಒಂದೊಂದು ನಿಮಿಷ ಜನ ಕೇಳಿಸ್ಕೋಬೇಕಷ್ಟೇ. ನಯನ ಬ್ಯಾಕಪ್ಪ ಕೇಳಿಸ್ಕೋಬೇಕಷ್ಟೇ. ಯಾಕಂದ್ರೆ ಇವತ್ತು ಹಂಪಿ ಉತ್ಸವ ಬಹಳ ಚೆನ್ನಾಗಿ ನಡೀತಾ ಇದೆ ಅಣ್ಣ. ನಮ್ಮ ಕರ್ನಾಟಕದ ಉತ್ಸವ ನಮ್ಮೂರು ಉತ್ಸವ ಅಂತ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಬೇಕಮ್ಮ. ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಿಂದ ಕಟ್ಟಿರೋ ಸಂತ ತೂಗುದೀಪ ಬ್ರ್ಯಾಂಡ್. ಕಾಟ್ ಬರೇಶ್ ಐರಾವತ ಬರ್ತಾ ಇದೆ, ತಾಕತ್ತಿದ್ರೆ ಕಟ್ಟಾಕ ನೋಡೋಣ. ಎಲ್ಲರೂ ನಮಸ್ಕಾರ, ಥ್ಯಾಂಕ್ ಯು ಮಾ. ಹೆಣ್ಮಕ್ಳು ಹಾಕೊಳ್ಳೋ ಅರ್ಶನ ಕುಕ್ಕುವನ್ನ ಬಾಟ ಮಾಡಿ ಇಟ್ಕೊಂಡಿದೀವಿ. ಅಂಥದ್ರಲ್ಲಿ ಬಾಟ ಮುಟ್ತಾರೆ ಬಿಡಲ್ಲ. ನಮ್ಮ ಹೆಣ್ಮಕ್ಳು ತಂಟಕ್ಕೆ ಬಂದ್ರೆ ಮುಲ್ಲಾಜಿಲ್ದೆ ನುಗ್ಗೊಡಿತೈತೆ. ಅನ್ನನ ದ್ಯಾವ್ರು ಅಂತ ಕರಿತೀವಿ. ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ. ಅಂತ ರೈತರಿಗೆ ಗೌರವ ಕೊಡ್ರೋಣ. ಎಲ್ಲರೂ ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಚಿನ್ನ. ಹಾಗೆ ಇನ್ನೊಂದು ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತೆ ನಮ್ಮ ಗಿಲ್ಲಿ ನಟ ಅವರ ಒಂದು ಸಂಭಾಷಣೆ. ಸುರ್ಬೇಸ್ ಬಿಗ್ ಬಾಸ್ ಸೀಸನ್ 12 ಸಿಂಹನ ಫೋಟೋದಲ್ಲಿ ನೋಡಿದೀಯಾ, ಟಿವಿಲಿ ನೋಡಿದ್ಯಾ ಅಷ್ಟೇ, ಯಾಕೆ ಝೂನಲ್ಲಿ ನೋಡಿದ್ಯಾ? ಒಂಟಿಯಾಗಿ ಎಂಪಿ ಉತ್ಸವ ಸ್ಟೇಜ್ ಮೇಲೆ ಇದ್ಕೊಂಡು ಮಾತಾಡೋದು ನೋಡಿದ್ಯಾ ನೀನು? ತೆಗೆದೊಂದು ಬಿಟ್ಟು ಅಂದ್ರೆ 1.5 ಟನ್ ಪಂಚ ಹಾಕೋಣಲೇ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಮತ್ತೊಂದು ಪೊಲೀಸ್ ಸ್ಟೇಷನ್ಗೇನೆ, ಪೋಸ್ಟ್ ಆಫೀಸ್ಗಲ್ಲ. ಮದಕರಿ, ವೀರ ಮದಕರಿ. ನಿಮ್ ಜೊತೆ ನಮ್ಮ ಬಿಗ್ ಬಾಸ್ ಗಿಲ್ಲಿ ಇದ್ದಾರೆ. ಗಿಲ್ಲಿ ಅವರೇ ಯಾವುದೋ ಒಂದು ಹಾಡು ಹೇಳಿದ್ರಿ, ಸಮಥಿಂಗ್. ಅದನ್ನು ಹೇಳ್ಬಿಡಿ ಅಣ್ಣ. ಯಾವ್ದಣ್ಣ? ಅದೇ ದೊಡವ ಸಮಥಿಂಗ್ ಅಣ್ಣ. ಅದು ಈಕ್ಲೆಲ್ಲ ಹೇಳ್ತೇವಣ್ಣ. ನಮ್ಮ ನಯನಕ್ಕೂ ಹೇಳ್ತಾಳೆ, ದೊಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗ ಸೊಪ್ಪು. ಇವರಿಬ್ರು ಮಾಡಲ್ಲ ತಪ್ಪು ಕಾರಣ. ಥ್ಯಾಂಕ್ ಯು. ಈಗ ನಿಮ್ಮ ಮುಂದೆ ನಮ್ಮ ಹಿತೇಶ್ ಹಾಗೂ ನಯನ ಅವರು ನಿಮ್ಮ ಮುಂದೆ ಒಂದು 5 ನಿಮಿಷಗಳ ಕಾಲ ಹಾಸ್ಯದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಸ್, ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಮತ್ತೊಂದು ಕಾಮಿಡಿಯ ಸ್ಕಿಟ್ ಜೊತೆಗೆ. ಇಷ್ಟು ಅದ್ಭುತವಾದ ಕಾಮಿಡಿಯನ್ನ ಮಾಡಿದಕ್ಕಾಗಿ, ಮಿಮಿಕ್ರಿಯನ್ನ ಮಾಡಿದಕ್ಕಾಗಿ ನಮ್ಮ ಮಿಮಿಕ್ರಿ ಗೋಪಿ ಸರ್ ಅವರಿಗೆ ದಯವಿಟ್ಟು ಬರ್ಲಿ ಜೋರದ ಚಪ್ಪಾಳೆ ಪ್ಲೀಸ್. ಹಲೋ. ಓಕೆ, ಎಲ್ರು ಬಹಳ ಕಾತರದಿಂದ ಕಾಯ್ತಾ ಇದ್ದೀರಾ. ಯಾರಿಗೋಸ್ಕರ? ನಿಮ್ಮ ನೆಚ್ಚಿನ ಶಿವಣ್ಣ ವೇದಿಕೆಗೆ ಬರ್ಬೇಕಲ್ವಾ? ಆನಂದ ಸಿನಿಮಾ ಮೂಲಕ ಆನಂದವಾಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡೋ ಮೂಲಕ ನಿಮ್ಮನ್ನೆಲ್ಲ ಮೆಚ್ಚಿಸಿದಂತ ಹುಡುಗ ಈಗ ಪ್ರೀತಿಯ ಶಿವಣ್ಣ ಆಗಿದ್ದಾರೆ. ಶಿವಣ್ಣ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಸ್ಟೇಜ್ಗೆ. ರೆಡಿನಾ?
ಸಾಕಾಗ್ತಿಲ್ಲ ಜೋಶು, ಇನ್ನೊಂದು ದೊಡ್ಡ ಚಪ್ಪಾಳೆ ಬರ್ಲಿ ನೋಡೋಣ. ಎಸ್, ಕೌಂಟ್ ಡೌನ್ ಸ್ಟಾರ್ಟ್ ಮಾಡೋಣವಾ? ಸ್ಟಾರ್ಟ್ ಮಾಡೋಣ. 10, 9, 8, 7, 6, 5, 4, 3, 2, 1. Let's welcome on the stage hat-trick hero ನಮ್ಮ ನಿಮ್ಮ ನೆಚ್ಚಿನ ಶಿವಣ್ಣ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಒಮ್ಮಿಂದ ಎದ್ದು ಬಂದ ಸತ್ಯಾನು ಅಲ್ಲಾರಿ, ಅಲ್ಲಿಯ ಸೀದಾ ಪಾದ ಐಲ ಐಲ ಮನೆಯಿಂದ ಹರಿ ಮನೆಯಿಂದ ಹರಿ. ನೀವು ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಎದುರಿಸಿದ್ದೀನಿ. ದೇ ಕಾಲ್ ಮಿ ಓಜಿ. ಓ, ಏನ್ ಎನರ್ಜಿ! ಹೆಂಗಿತ್ತು? ಶಿವಣ್ಣ ಅವ್ರ ಸ್ಟೇಜಿಗೆ ಬಂದಾಗ್ಲೇ ಒಂದು ಎನರ್ಜಿ. ಶಿವಣ್ಣ ಅಂದ್ರೇನೆ ಎನರ್ಜಿ. ಅವ್ರು ಇಲ್ಲಿದ್ದಾರೆ ಅಂದ್ರೆ ಒಂದು ಎನರ್ಜಿ ಬೂಸ್ಟರ್, ಹೌದಾ ಅಲ್ವಾ? ಸಾಕಾಗ್ತಿಲ್ಲ ನಿಮ್ ಸೌಂಡು. ಮಾತಾಡ್ಸಣ ಅಣ್ಣ. ಹಂಪಿ ಉತ್ಸವದಲ್ಲಿ ಏನ್ ಎನರ್ಜಿಯಾಗಿ ಎಂಟ್ರಿ ಕೊಟ್ರಿ. ಇಷ್ಟು ಜನ ಸಮೂಹ ನಿಮ್ಮ ಎಂಟ್ರಿಗಾಗಿ ಕಾಯ್ತಾ ಇತ್ತು. ಈ ಉತ್ಸವದಲ್ಲಿ ಭಾಗಿಯಾಗಿ ಎಷ್ಟು ಖುಷಿ ಆಗ್ತಾ ಇದೆ ಅಣ್ಣ, ನಿಮ್ದೇ ವೇದಿಕೆ. ಖಂಡಿತ ಖುಷಿ. ಯಾವಾಗಲೂ ಜನಗಳ ಮುಂದೆ ಏನೋ ಒಂದು ಎರಡು ಮೂಮೆಂಟ್ ಹಾಕಿದಾಗ ಅವ್ರು ಖುಷಿ ಪಡ್ತಾರೆ, ಅದೇ ಸಾಕು. ಈ ಚಪ್ಪಾಳೆ, ಈ ಪ್ರೋತ್ಸಾಹನೇ ಇವತ್ತು ನಾವು ಇಷ್ಟು ಮಟ್ಟಿಗೆ ಬೆಳೆಯೋಕ್ಕೆ ರೀಸನ್ ಅದೇನೆ. ಅವ್ರ ಚಪ್ಪಾಳೆ ಪ್ರೋತ್ಸಾಹ ಏನು ಕೊಡ್ತಾರೋ ಅದೇ ಇನ್ನು 10 ವರ್ಷಕ್ಕೆ ನಮಗೆ ಆ ಎನರ್ಜಿ ಬರ್ತಾ ಇರುತ್ತೆ. ಅಭಿಮಾನಿಗಳು ನಮ್ಮನೆ ದೇವ್ರು. ಯಾವಾಗ್ಲೂ ಕೂಡ ಅಣ್ಣ ಅವರು ಅದೇ ಮಾತು ಹೇಳ್ತಾ ಇದ್ರು, ಅವ್ರ ಮಕ್ಕಳು ಕೂಡ ಅದೇ ಹೇಳ್ತಿದ್ದಾರೆ. ಈ ಪ್ರೀತಿ, ಈ ವಿಶ್ವಾಸ, ಇದೆಲ್ಲವೂ ಕೂಡ ಮುಗಿಲು ಮುಟ್ಟಿದೆ. ಸೊ ಈ ಶಿವಣ್ಣ ನಿಮ್ಮನ್ನ ನೋಡಿದ ತಕ್ಷಣನೇ. ಬಟ್
ಈ ಪ್ರೀತಿಗೆ ಒಂದು ಪದದಲ್ಲಿ ಹೇಳಬೇಕು ಅಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಅಭಿಮಾನಿಗೆ ಹೇಳ್ತಾ ಒಂದು ಹಾಡು ಹಾಡ್ಬೇಕಲ್ವಾ? ಯಾ ಏ ಸೂಪರ್! ಈಗ ನಿಮ್ಮ ನೆಚ್ಚಿನ ಹ್ಯಾಟ್ರಿಕ್ ಹೀರೋ ನಮ್ಮ ಪ್ರೀತಿಯ ಶಿವಣ್ಣ ನಿಮಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ತಿದ್ದಾರೆ. ದೊಡ್ಡ ಚಪ್ಪಾಳೆ ಬರ್ಲಿ. ದಯವಿಟ್ಟು ಅಭಿಮಾನಿಗಳು ಈ ಬ್ಯಾರಿಕೇಡ್ ಇಲ್ಲಿ ಮುಂದೆ ಏನು ಹಾಕಿದಾರಲ್ಲ ಫ್ರಂಟ್ ಅಲ್ಲಿ, ದಯವಿಟ್ಟು ಅದನ್ನ ದಾಟೋ ಪ್ರಯತ್ನ ಮಾಡಬೇಡಿ. ಶಾಂತ ಸ್ವರೂಪದಲ್ಲಿ ಕೂತ್ಕೊಂಡು ದಯವಿಟ್ಟು ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ಅಂತ ನಮ್ಮ ಮನವಿ. ದಯವಿಟ್ಟು ಪೊಲೀಸರ ಜೊತೆಗೆ ಸಹಕರಿಸಬೇಕಾಗಿ ವಿನಂತಿ. ಫಸ್ಟ್ ಯಾವುದು? ಶಬರಬಾರಿ ಬರಬರಿ ಹೇ 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 ನೀಯಾರು 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 ನಯಾರು 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 ನೀಯಾರೋ ನಯಾರೋ ನನ್ನೇಕೆ ಹೀಗೆ ನೋಡುವೆ, ಯಾರನ್ನು ನೀನು ಹುಡುಕುವೆ, ಯಾರನ್ನು ನೀನು ಹುಡುಕುವೆ. ಆಶಾ ಶಬರಿಬ ಹೇ 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 ಹೇ
ಇದು ಜನ್ಮದ ಜೋಡಿ ಸಾಂಗ್ ಇದು. ಕೋಲು ಮಂಡೆ ಗುಂಗುಮ ದೇವರು ಗುರುವೇ ಕಾರಣಕ್ಕೆ ದಯ ಮಾಡೋರೆ ವಾರನ ನೀಡುವ ಕೊಡುದಲ್ಲ ಮಾವನಿಗೆ ಕೊಡುವುದೆಲ್ಲ ಕೊಡ್ತಾವ ನಮ್ಮಪ್ಪ ಶಿವ ಅವನವಳೆಲ್ಲ ಕೊಂಡುತ್ತದೆ ಬಂಗಾರ ಬಾಳವ ಅಕ್ರೆ ಮಾತಾಯಿ ಭಿಕ್ಷೆ ಹಾಕಿ ಅಂದವನೇ ಮಾದೇವ ವಾರನ ನೀಡುವ ಕೊಡುದಲ್ಲ ಮಾದೇವನಿಗೆ ತಾಯಿ ಅಂದ್ರೆ ತಾಯಿ ಆಗ್ಬೇಕಿಲ್ಲ ತಾಯಿ ಲಗ್ನ ಆದ್ಮೇಲೆ ಹೆಣ್ಮಗಳು ತಾಯಿ ಭಿಕ್ಷೆ ನೀಡಿದ್ರೆ ಬಾಳ್ ಬಂಗಾರ ತಾಯಿ ಬಗ್ದೂರ್ದೆ ನಿಂಬಾಳ್ ಬುದ್ಗುಂಬಳ್ಕಾಯ ಅಂದವನೇ ಮಾದೇವ ನೀಡವ್ವ ಕೊಡುದಲ್ಲ ಮಾದೇವನಿಗೆ ಹುಡುಗಿ ಎಂದ ಚಿಕ್ಕ ಹುಡುಗಿ ಎಲ್ಲ ತಾಯಿ ಕಂಕಣ ಭಾಗ್ಯ ಬರ ಕಣ್ಣೆ ಮಣಿ ತಾಯಿ ಭಿಕ್ಷೆ ನೀಡಿದ್ರೆ ಬಾಳ್ ಬಂಗಾರ ತಾಯಿ ಬೈ ದುಡ್ರೆ ಬಾಳ್ ಬಂಡೆಕಾಯ ಅಂದನೆ ಮಾದೇವ ಕಾರಣ ನೀಡವ್ವ ಕೊಡುದಲ್ಲ ಮಾದೇವನಿಗೆ ಶುಭವಾಗುತ್ತೈತಮ್ಮೋ ಶುಭವಾಗುತ್ತೈತಮ್ಮೋ ಭಕ್ತ ಪುಣ್ಯವ ಮುತ್ತಾಳು ಕಂಕಮ್ಮೋ ಮುತ್ತುಂದ ಬಾಗೋ ಬಾಗಿಲು ಬೇಕಂತಮ್ಮೋ ಕೋಡರ ಕುಪ್ಪನದು ತಪ್ಪಿಗಿಂದ ಶಿವನಾರದು ಹಾಡೇ ಉದೇವಿ ಕೈಯ ಚಾಚಿ ಆಕಾಶನ ಮುಟ್ಟತವಾಡೋರೆ ಮಾತಾಡವೋ ಕ್ಷಣಂದವೋ ಪದವು ಕ್ಷಣಂದವೋ ಗಮ್ಮಂಗ ಕವಿಯತ್ತಿ ವಾರುಣ ಇಕ್ಷೆಯ ನೀಡೆಯೋ ಮನಸಾರ ರಕ್ಷೆಯ ಪೀಡರು ಮುತ್ತಿಯ ಸುದರ್ಶನ ಸಪ್ತಗಣದ ಹೇಗೋ ಹಾಡ ಚಿತ್ತರ ಗಟ್ಟಿ ಮಾಡು ಹಿತ್ತಾಗಿ ತುಳ್ಳೆ ಮುತ್ತು ನೋಡ ಲಿಂಗ ಕಾಂತಾನೋ ಕಂಡೋಗಲಿದ್ದಾನೋ ಕುಂಗಾರು ಮಳೆ ಬರಲು ತೋರಿಗೆ ಕುಣಿದಾರೋ ನೆನೆದೊಡದ ಕಂಕಣ ಮುಣಿದಾರೋ ಕೊಡುವಲ್ಲ ಕೊಟ್ಟ ಮಾರೆ ಮಾದೇ ಬಂದೆ ಬಲ್ತಾರಮ್ಮ ಅಮ್ಮಯ ತತ್ತನಿಗೆ ಪ್ರೀತಿಯ ಕೊಟ್ಟೆ ಕೊಡ್ತಾರಮ್ಮ ಮಾತಾಡವೋ ಕ್ಷಣಂದ ಪದವು ಕ್ಷಣಂದ ಮಾತಾಡವೋ ಪದವು ಕ್ಷಣಂದ ಮಾತಾಡೋ ಲಿಂಗ ಮಾತಾಡವೋ ಏನ್ ಎನರ್ಜಿ! ದಯವಿಟ್ಟು ವೇದಿಕೆ ಮೇಲೆ ಜಿಲ್ಲಾಧಿಕಾರಿಗಳು ಕೂಡ ದಯವಿಟ್ಟು ಮೇಡಮ್ ವೇದಿಕೆ ಮೇಲೆ ಬನ್ನಿ ಅಂತ ಕೋರಿಕೆ.
ಶಿವಣ್ಣ ಅವ್ರಿಗೆ ಹೋಗ್ತಾ ಹೋಗ್ತಾ ಏಜ್ ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸುತ್ತೆ. ಏನ್ ಎನರ್ಜಿ, ಏನ್ ಡ್ಯಾನ್ಸು, ಏನ್ ಹಾಡು, ಫುಲ್ ಎಂಜಾಯ್ ಮಾಡಿದ್ರಾ? ಸಾಕಾಗ್ಲಿಲ್ಲ, ನಿಮ್ ಎನರ್ಜಿ ಲೋ ಆಯ್ತು. ಸೂಪರ್. ಶಿವಣ್ಣ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಹಂಪಿ ಉತ್ಸವಕ್ಕೆ ಬಂದು ಈ ವೇದಿಕೆಗೆ ಒಂದು ಎನರ್ಜಿ ಕೊಟ್ಟು, ಒಂದು ಮೆರುಗು ಕೊಟ್ಟು, ನಮ್ಮ ವಿಜಯನಗರದ ಜನರನ್ನ ರಂಜಿಸಿದ್ದಕ್ಕಾಗಿ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ಆಡಳಿತ ಮಂಡಳಿಯ ಕಡೆಯಿಂದ ಒನ್ಸ್ ಅಗೇನ್ ಹಂಪಿ ಇನ್ನೊಂದ್ ಸ್ವಲ್ಪ ಜೋಶ್ ಬರ್ಬೇಕು. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈಗ ಎನರ್ಜಿ ಬಂದಾಯ್ತಲ್ವಾ ವೇದಿಕೆಗೆ, ಒಂದ್ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಿಸ್ಬೇಕಲ್ವಾ ಈ ಸ್ಟೇಜು. ಕರಿಯನ್ವಾ ಹಾಗಾದ್ರೆ ಪಟಾಕಿ ಪೋರಿಯೋ ನೋಡ್ಬೇಕಾ? ರಾಂಬೋ 2 ಅನೇಕ ಚಿತ್ರಗಳಲ್ಲಿ ನಟಿಸಿ ಪಡ್ಡೆ ಹುಡುಗರ ಮನಸ್ಸು ಗೆದ್ದಿರುವ ನಮ್ಮ ನಿಮ್ಮ ನೆಚ್ಚಿನ ಯಾರವರು? ಎಸ್, ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್ ಆಶಿಕಾ ರಂಗನಾಥ್. ರೆಡಿ ಹಂಪಿ? ರೆಡಿನಾ? ರೆಡಿ ಇದ್ದೀರಾ? ಎಲ್ಲ ಪಡ್ಡೆ ಹುಡುಗರು ನಂಗೆ ಗೊತ್ತು. ಇಷ್ಟೊತ್ತು ನಾವು ಮಾತಾಡಿದ್ರು ನಾಟ್ ಓಕೆ, ಏನ್ ಮಾಡಿದ್ರು ನಾಟ್ ಓಕೆ, ಈಗ ಬರ್ಬೇಕಪ್ಪ ಆಶಿಕಾ ಅವರು ವೇದಿಕೆಗೆ ಅಂತ ಕಾಯ್ತಿದ್ದೀರಲ್ಲ. ಹಿಂದ್ಗಡೆ ಇರೋರು ಸ್ವಲ್ಪ ಸೌಂಡೇ ಕೇಳಿಸ್ತಿಲ್ಲ. ಹಿಂದ್ಗಡೆ ಇರೋರು ಜಸ್ಟ್ ಯಾರಿಗೆಲ್ಲ ಮದುವೆ ಆಗಿಲ್ಲ ಆ ಹುಡುಗರು ಮಾತ್ರ ಸೌಂಡ್ ಮಾಡಿ ಈಗ ನೋಡೋಣ. ಯಪ್ಪ, ಹಂಪಿಲಿ ಇಷ್ಟು ಜನಕ್ಕೆ ಮದುವೆ ಆಗಿಲ್ವಾ? ಸುತ್ತಮುತ್ತ ಡಿಸ್ಟಿಕ್ ಇಂದ ಎಲ್ಲ ಬಂದಿರ್ತೀರಲ್ವಾ ನೀವು? ತುಂಬಾ ಜನಸಂಖ್ಯೆನ ಮದುವೆ ಆಗದಿರೋರು, ಅದಕ್ಕೆ ಸ್ವಲ್ಪ ಸೌಂಡ್ ಜಾಸ್ತಿ ಕೇಳಿಸ್ತಾ ಇದೆ. ಮದುವೆ ಆಗಿರೋರು ಸೌಂಡ್ ಮಾಡಿ ನೋಡೋಣ. ಇವ್ರದೇ ಯಾಕೋ ಸೌಂಡ್ ಜಾಸ್ತಿ ಆಗಿದೆ, ಮನೇಲಿ ಬೋರ್ ಆದಂಗಿದೆ. ಓಕೆ, ರೆಡಿನಾ? ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್ ನಮ್ಮ ನಿಮ್ಮ ನೆಚ್ಚಿನ ಪಟಾಕಿ ಪೋರಿ ಆಶಿಕಾ ರಂಗನಾಥ್ ಆನ್ ಸ್ಟೇಜ್. ಹೆಂಗಿರ್ಬೇಕು ನಿಮ್ ಎನರ್ಜಿ? ಒಂದ್ ಸ್ವಲ್ಪ ಕಲರ್ಫುಲ್ ಆಗಿ ಸ್ಟೇಜ್ ಕಾಣಿಸ್ತಾ ಇದೆ ಅಂದ್ರೆ ಮದ್ವೆ ಆಗ್ದಿರೋ ಹುಡುಗರು. ಏನ್ ಮೇಡಮ್, ನಿಮ್ಗೆ ಫ್ಯಾನ್ಸು ಆಗಿಂದ ಕಾಯ್ತಾ ಇದ್ರು ಸ್ಟೇಜಿಗೆ ಯಾವಾಗ ಆಶಿಕಾ ರಂಗನಾಥ್ ಅವ್ರ ಎಂಟ್ರಿ ಕೊಡ್ತಾರೆ ಅಂತ. ಹೆಂಗ್ ಅನಿಸ್ತಾ ಇದೆ ಈ ಜನಸಾಗರ ನೋಡಿ ಹಂಪಿ ಉತ್ಸವದಲ್ಲಿ ಭಾಗಿಯಾಗಿ? ನಮಸ್ಕಾರ ಹಂಪಿ.
ಹೇಗಿದ್ದೀರಾ? ಸೂಪರ್ ಎನರ್ಜಿ ಇದು. ಈ ಎನರ್ಜಿಗೆ ಏನು ಹೇಳಕ್ಕಾಗಲ್ಲ ಅಲ್ವಾ? ಈ ಎನರ್ಜಿನೇ ಇವತ್ತು ಇಡೀ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇರೋದು. ಬಟ್ ಏನ್ ಅನ್ಸುತ್ತೆ ಇಷ್ಟೆಲ್ಲ ಪ್ರೀತಿ ಇದನ್ನೆಲ್ಲ ನೋಡಿದಾಗ? ನೀವು ಬರ್ಲಿ ಅಂತ ಕಾಯ್ತಾ ಇದ್ರು, ಎಷ್ಟ್ ಜನ ಗಂಡ್ಮಕ್ಳು ಮಾತ್ರ ಸೌಂಡ್ ಮಾಡಿ ಆಶಿಕಾ ಅವ್ರಿಗೋಸ್ಕರ ಎಷ್ಟ್ ಜನ ಕಾಯ್ತಾ ಇದ್ರಿ? ಹೆಂಗಿದೆ ಸೌಂಡು ಮ್ಯಾಮ್? ಸೂಪರ್. ತುಂಬಾನೇ ಖುಷಿ ಆಗುತ್ತೆ. ಅಂದ್ರೆ ಈ ತರ ಒಂದು ಈ ಜಾಗದಲ್ಲಿ ನಿಂತ್ಕೊಂಡು ಈ ಜನಸಾಗರನ ನೋಡುವಂತದ್ದೇ ಒಂದು ಅದ್ಭುತವಾದ ಅನುಭವ. ಸೊ ನಿಮ್ಮೆಲ್ರಿಗೂ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಈ ಸಮಯದಲ್ಲೂ ಕೂಡ ಇಷ್ಟು ಮಟ್ಟಿಗೆ ಕಣ್ಣು ಲೈಕ್ ಎಲ್ಲಿವರೆಗೂ ಕಾಣುತ್ತೋ ಅಲ್ಲಿವರೆಗೂ ಜನ ನಿಂತಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೇಗಿದ್ದೀರಾ? ಕೇಳಿಸ್ತಿಲ್ಲ ಸೌಂಡ್. ತುಂಬಾ ಖುಷಿ ಆಗುತ್ತೆ. ಹಂಪಿಗೆ ಪ್ರಾಬಬ್ಲಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಒಂದು ಹಾಲಿಡೇ ಫ್ಯಾಮಿಲಿ ಟ್ರಿಪ್ ಅಂತ ಬಂದದ್ ನೆನಪು. ಆದ್ರೆ ತುಂಬಾ ಆಗ ಒಂದು ಜಸ್ಟ್ ಒಂದು ಹಾಲಿಡೇ ಸ್ಪಾಟ್ ಆಗಿತ್ತು ನಮಗೆ ಚಿಕ್ಕ ವಯಸ್ಸಿನಲ್ಲಿ. ಕೆಲವು ಟೈಮ್ ಹಿಂದೆ ಬಂದಾಗ ನಮ್ಮ ಒಂದು ಐತಿಹಾಸಿಕ ಹಿನ್ನೆಲೆ, ಕಲೆ, ಸಂಸ್ಕೃತಿ, ಹೇಗೆ ನಮ್ಮ ಹಂಪಿ ನಾಡು, ಈ ವಿಜಯನಗರ ಸಾಮ್ರಾಜ್ಯ ಇನ್ನೂ ಜೀವಂತವಾಗಿದೆ. ಅಂಡ್ ಅದನ್ನ ಈ ಹಂಪಿ ಉತ್ಸವದ ಮೂಲಕ ನಿಮ್ಮೆಲ್ಲರೊಟ್ಟಿಗೆ ಇಲ್ಲಿ ಬಂದು ನನಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಅವಕಾಶ ಮಾಡ್ಕೊಂಡಂತ ಇಲ್ಲಿ ವಿಜಯನಗರ ಆಡಳಿತ ಹಾಗೆ ರಾಜ್ ಇವೆಂಟ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಇಲ್ಲಿಯ ಜನಗಳನ್ನ ನೋಡಿ. ನನಗೆ ಈ ಕಡೆ ಜನಗಳ ಕಡೆಯಿಂದ ಯಾವತ್ತೂ ಪ್ರೀತಿ ಹೆಚ್ಚಾಗಿ ಬಂದಿದೆ. ನನ್ನ ಚುಟು ಚುಟು ಸಾಂಗ್ಗೆ, ನಮ್ಮ ನಾರ್ತ್ ಕರ್ನಾಟಕ ಶೈಲಿಯ ಸಾಂಗ್ಗೆ ಇಲ್ಲಿ ಸಿಕ್ಕಂತ ಒಂದು ಪ್ರತಿಕ್ರಿಯೆ ನನಗೆ ಯಾವತ್ತೂ ನಾನು ಚಿರಋಣಿ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಮನರಂಜನೆ ಕಾರ್ಯಕ್ರಮಗಳು ಚೆನ್ನಾಗಿ ಅನ್ನಿಸ್ತಿದೆ ಅಂತ ಭಾವಿಸ್ತೀನಿ. ಸೊ ಇನ್ನು ಮುಂದೆ ಸಾಕಷ್ಟು ಕಾರ್ಯಕ್ರಮಗಳಿದೆ, ನೀವೆಲ್ಲರೂ ನೋಡಿ ಕೂತು ನಮ್ಮ ಕಲೆ ಸಂಸ್ಕೃತಿ ಇದೇ ರೀತಿ ಮುಂದೆ ಕೂಡ ಬೆಳೀತಾ ಇರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಸಖತ್ತು. ಹುಡುಗರಿಗೆ ಇಷ್ಟ ಆಗಿರೋ ಹಾಡು ಚುಟು ಚುಟು ಅಂತೈತಿ. ಒಂದೆರಡು ಲೈನು ಬೇಕಲ್ವಾ? ಎರಡೇ ಲೈನು ಮೇಡಮ್, ನಮ್ ಹುಡುಗರಿಗೋಸ್ಕರ. ಪಾಪ ಆಗಿಂದ ಕಾಯ್ತಿದಾರ ನೀವು ಬರ್ಲಿ ಅಂತ. ಡ್ಯಾನ್ಸ್ ಮಾಡೋದ್ನೆಲ್ಲ ಸಾಕು. ಒಂದ್ ಲೈನ್ ಬೇಕಲ್ವಾ? ಸ್ಟಾರ್ಟಿಂಗ್ ಲೈನ್ ಬೇಕಾ? ಬೇಕಂತೆ. ತುಂಬಾ ಸೌಂಡ್ ಮಾಡ್ತಿದ್ದಾರೆ. ಆ ಕಡೆ ಇರೋರಂತೂ ಪಾಪ ಎದ್ದೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಸಮಾಧಾನ ಮಾಡ್ಬೇಕಂದ್ರೆ ಒಂದ್ ಲೈನ್ ಬೇಕು. ನಾನು ಮಾವ ಅಂತೀನಿ, ನೀವೆಲ್ಲರೂ ಚುಟು ಚುಟು ಅಂತ ಹೇಳ್ತೀರಾ? ಏ ಗಾಯ್ಸ್, ಇಂತ ಚಾನ್ಸ್ ಸಿಗುತ್ತಾ ನಿಮಗೆ? ಮಾವ. ಥ್ಯಾಂಕ್ ಯು ಹಂಪಿ. ಸೂಪರ್ ಎನರ್ಜಿ. ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿ ಆಯ್ತು. ಎಲ್ಲಾದರೂ ಇರು, ಹೇಗಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಶಿಕ್ ಅವರ ಇಷ್ಟೊತ್ತು ನಿಮ್ ಸಮಯ ಮೀಸಲಿಟ್ಟು ಈ ಕಾರ್ಯಕ್ರಮಕ್ಕೊಂದು ಮೆರುಗು ಕೊಟ್ಟಿದ್ದಕ್ಕಾಗಿ ದಯವಿಟ್ಟು ಇಲ್ಲೇ ಇರಿ. ಸಿಒ ಮೇಡಮ್ ದಯವಿಟ್ಟು ವೇದಿಕೆ ಬನ್ನಿ. ಒಂದು ನೆನಪಿನ ಕಾಣಿಕೆಯನ್ನ ಆಶಿಕಾ ರಂಗನಾಥ್ ಅವರಿಗೆ ಕೊಡಬೇಕಾಗಿ ಕೋರಿಕೆ. ಜಿಲ್ಲಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ವೇದಿಕೆಗೆ ಬನ್ನಿ ಮ್ಯಾಮ್. ಸಿಒ ಸರ್ ದಯವಿಟ್ಟು, ಎಡಿಸಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೋರಿಕೆ ಸರ್. ಜಿಲ್ಲಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೋರಿಕೆ. ಆಶಿಕಾ ರಂಗನಾಥ್ ಅವರು ಇಷ್ಟೊತ್ತು ಕೂಡ ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ರು, ಹಾಗಾಗಿ ಅವರಿಗೆ ಜಿಲ್ಲಾಡಳಿತದ ಕಡೆಯಿಂದ ಒಂದು ನೆನಪಿನ ಕಾಣಿಕೆ ಕೊಡೋ ಮೂಲಕ ಅವರಿಗೆ ಧನ್ಯವಾದಗಳನ್ನ ಹೇಳೋ ಸಮಯ. ಇಷ್ಟೇ ಸೌಂಡ್ ಅಲ್ಲಿ ಕಳಿಸ್ಕೊಡ್ತೀರಾ ಅವ್ರನ್ನ? ಬರ್ಮಾಡ್ಕೊಳ್ಳೋವಾಗ ಎಷ್ಟಿತ್ತು ಸೌಂಡು? ಬರ್ತಾರೆ, ಮತ್ತೆ ಮತ್ತೆ ಬರ್ತಾರೆ. ನೀವಂದ್ರೆ ಸಖತ್ ಇಷ್ಟ ಅಂತ ಹೇಳಿದ್ರು ಅಲ್ವಾ? ಇದೇ ರೀತಿ ಪ್ರೀತಿ ವಿಶ್ವಾಸ ಇರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಒಂದ್ ಸೆಕೆಂಡ್ ಒಂದ್ ಶಿಳ್ಳೆ ಚಪ್ಪಾಳೆ. ಯಾಕೋ ಎನರ್ಜಿ ಲಾಸ್ ಆದಂಗಿದೆ. ಅಲ್ಲಂತೂ ಕತ್ಲಲ್ಲಿ ಕೂತ್ಕೊಂಡಿರೋ ಹುಡುಗರು ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾರು ಬರ್ಬೇಕಣ್ಣ ನಿಮ್ಗಿನ್ನ ವೇದಿಕೆಗೆ? ಯಾರು ಬರ್ಬೇಕು? ಕೇಳಿಸ್ತಾ ಇಲ್ಲ. ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಸೂಪರ್. ಬರ್ತಾರೆ ಕೆಲ ಕ್ಷಣಗಳಲ್ಲೇ. ಅವ್ರ ಜೊತೆಗೆ ಅನೇಕ ಕಲಾವಿದರು ಕೂಡ ವೇದಿಕೆಗೆ ಬರ್ತಾರೆ. ಬಟ್ ನಿಮ್ ಎನರ್ಜಿ ಇದೆ ಅಲ್ವಾ ಹಂಗೆ? ಆ ಕಡೆ ಇರೋರು ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ. ಯಾಕೆ? ಊಟ ಗೀಟ ಮಾಡ್ಕೊಂಡು ಬಂದಿಲ್ವಾ? ಊಟ ಆಯ್ತಾ? ಊಟ ಮಾಡ್ಕೊಂಡೆ ಬಂದ್ ಕೂತಿದೀವಿ ಮೇಡಮ್. ಫುಲ್ ಫಿಟ್ ಆಗಿ ಕೂತ್ಕೊಂಡ್ಬಿಟ್ಟಿದೀವಿ ಚೇರ್ ಅಲ್ಲಿ ಅಂತಿದ್ದಾರೆ. ಓಕೆ, ಒನ್ಸ್ ಅಗೇನ್ ವೇದಿಕೆಗೆ ಮಾಡ್ಕೊಳ್ಳೋ ಸಮಯ. ನಿಮ್ಮ ನೆಚ್ಚಿನ ನಯನಾ ಶರತ್ ಅವರು ನಿಮ್ಮನ್ನ ನಗ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ದೊಡ್ಡ ಚಪ್ಪಾಳೆಗಳ ಮೂಲಕ ನಯನಾ ಶರತ್.
ಮೊದಲಿಗೆ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇಷ್ಟು ಅದ್ದೂರಿಯಾದ ಉತ್ಸವಕ್ಕೆ ತಾವು ಕೂಡ ಕಾರಣಕರ್ತರು. ಹಾಗಾಗಿ ಅವ್ರೆಲ್ರಿಗೂ ನಾನೊಂದು ಥ್ಯಾಂಕ್ಸ್ ಹೇಳ್ಬೇಕು, ಆದ್ರೆ ಬೇರೆ ಸ್ಟೈಲಲ್ಲಿ ಹೇಳ್ಬೇಕು ಅಂತ ಇದೀನಿ. ಯಾವ ಸ್ಟೈಲ್ ಹೇಳ್ತೀಯ? ನಿನ್ ಫೇಮಸ್ ಡೈಲಾಗ್ ಇದೆಯಲ್ಲ ಉಮಾಶ್ರೀ ಮೇಡಮ್, ಅದರಲ್ಲೇ ಹೇಳ್ಬಿಡು. ಹೇಳ್ಬಿಡ್ಲಾ? ಹೇಳು. ಮಗ ಮಕ್ಕಳನ್ನ ಎರುದು ಅಂದ್ರೆ ಮರದಾಗಿನ ಮಾವಿನಕಾಯಿ ಕಿತ್ತಂಗ ಹೊಟ್ಟಿಂದ ಚುಕ್ ಬಂದ ಮ್ಯಾಕ ಅಲ್ಲ ಕಣ್ಣೆ ಮಕ್ಕಳು ನಿಗಾ ಮಡಗುದು. ಹೊಟ್ಟೆ ಒಳಿಕಿದ್ದಾಗ್ಲೇ ಅವು ತಾನ ಪಾನ ನಿಗಾ ನಿಡಿ ನೋಡ್ಬೇಕು. ಗೊತ್ತಾಯ್ತೋ? ಏನು ಗೊತ್ತಾಯ್ತವ ಪ್ಯಾಸನ ಮುಂಡ್ಯ ಧರ್ಮಯ್ಯ, ಯೋ ಧರ್ಮಯ್ಯ, ನಾಯಿನ ಕರೆದ್ರೆ ಆಡುದದ್ರ ಬಾಲ ಅಂದಂಗೆ ನಿನ್ನ ಗಂಡನ ಕರೆದ್ರೆ ನೀನು ಬಂದು ಬಾರೆ ಮಗಿನೆತ್ ಕೊಟ್ಟು ಬಿಟ್ರೆ ಸಂಬಂಧ ತೀರೋಯ್ತು ಅಂದಳು ನೀನಯ್ಯ. ಮಗಿನೆತ್ ಕೊಟ್ಟು ಸಂಬಂಧ ತೀರುದಿಲ್ಲ ಕಡೆ, ಸಂಬಂಧ ಬೆಳೀತದೆ. ಬತ್ತೀನಿ ಕಣ್ರಪ್ಪ ಹುಷಾರು. ನನ್ ಮಾದಪ್ಪ ಎಲ್ರಿಗೂ ಒಳ್ಳೇದ್ ಮಾಡಿ ಕೊಡ್ಲ, ಒಳ್ಳೇದ್ ಮಾಡ್ಲಿ. ಸೂಪರ್, ಬರ್ಲಿ ಜೋರದ ಚಪ್ಪಾಳೆ. ಹಲೋ, ನನ್ ಟ್ಯಾಲೆಂಟ್ ಏನು ಅಂತ ನಾನ್ ತೋರಿಸ್ದೆ, ನಿಮ್ ಟ್ಯಾಲೆಂಟ್ ಏನು ಅಂತ ನೀವೇನು ತೋರ್ಸಲ್ವಾ? ನಾನ್ ಗೊತ್ತಲ್ಲ. ಇಷ್ಟು ಕನ್ನಡದಲ್ಲಿ ಆನಂದ್ ಗುರೂಜಿ ಹೇಳಿದ್ದಾರೆ. ದೊಡ್ಡ ಹಬ್ಬಕ್ಕೆ ನೀನು ಮೀನ್ ಮಾರ್ಕೊಂಡ್ ಬಂದಿದ್ಯಾ? ಏಯ್, ಅದು ನನ್ನ ಸಿಗ್ನೇಚರ್ ಸೌಂಡ್. ಜಿ ಕನ್ನಡದಲ್ಲಿ ಆನಂದ್ ಗುರೂಜಿ ಹೇಳಿದ್ದಾರೆ ಏನಂತ? ಆಷಾಢ ಕಳೆದು ಶ್ರಾವಣ ಶುರುವಾದ್ರೆ ನನ್ನ ಮಗ ಹೆಂಗ್ ಬರ್ತಾನೆ? ಟಾಪ್ ಅಲ್ಲಿ ಬರ್ತಾನೆ. ನೋಡು, ಹಿಂಗೆಲ್ರು ಚಪ್ಪಾಳೆ ತರ್ತಿದ್ರೆ ಇನ್ನೂ ಟಾಪ್ ಅಲ್ಲಿ ಬರ್ತಿರ್ತೀವಿ. ಟಾಪ್ ಅಲ್ಲಿ ಬರೋದ್ ನಿಮ್ ಪಿಂಡ. ಕಟ್ಕೊಂಡಿರೋ ಹೆಂಡತಿ ನೆಟ್ಟಿಗೆ ನೋಡ್ಕೊಳಕ್ ಬರ್ದಿದ್ಮೇಲೆ ಯಾವ ಟಾಪ್ ಅಲ್ಲಿ ಬಂದ್ರೇನು ಬಾಟಮ್ ಅಲ್ಲಿ ಬಂದ್ರೇನು? ಅಯ್ಯೋ, ಯಾಕೆ ಮನೆ ವಿಷಯ ಇಲ್ಲಿ ತೆಗಿತಿದ್ಯಾ? ಮನೆ ವಿಷಯ ಇಲ್ಲೇ ತೆಗಿಬೇಕು. ಇಲ್ಲಿ ಮರ್ಯಾದೆ ತೆಗೆದ್ರೆ ನಮ್ಮ ಮನೇಲಿ ನೆಟ್ಟಗಿರ್ತೀರ ನೀವು. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನ್ರಿ ನಿಮ್ಗೆ? ಹೋಗ ರಮೇಶ್ ಅಣ್ಣ ನೋಡ್ ಕಲ್ತ್ಕೊಳ್ಳಿ. ಏನಕ್ಕೆ ಅವ್ನ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಗೊತ್ತಾ? ಅವನು ಹೆಂಗ್ ನೋಡ್ಕೊತಾನೆ? ಒಳ್ಳೆ ಮಲ್ಲಿಗೆ ಹೂ ತರ ನೋಡ್ಕೊತಾನೆ. ಹೌದಾ? ನನ್ಗೂ ನೋಡ್ಕೊಳಕ್ ಆಸೆ, ಆದ್ರೆ ರಮೇಶನ್ನ ಬೈತಾನೆ. ಅವ್ರ ಹೆಂಡತಿನಲ್ಲ ರೀ, ನನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದು. ಓ, ನಿನ್ನ ರೀ, ನಂಗೊಂದು ಡೌಟು. ಏನು? ನಾನ್ ದಿನ ಬೆಳಗಡೆ ಮುಂದೆಗೆ ಗೇಟ್ ಹತ್ರ ಸಾರಿಸ್ಬೇಕಾದ್ರೆ ಅವನು ಪಕ್ಕದ ಮನೆ ಗೂರಣ್ಣ ಇಲ್ವಾ, ಒಂಥರ ನೋಡ್ಕೊಂಡು ಹೋಗ್ತೇನ್ರಿ ನನ್ನ. ಮೋಸ್ಟ್ಲಿ ಅವನು ಗುಜರಿ ಅವನು ಇರ್ಬೇಕು. ಅಂದ್ರೆ ಗುಜರಿ ಐಟಮ್ ಅಲ್ಲಿ ಎತ್ತಾಕೊಂಡು ಹೋಗೋ ಪ್ಲಾನ್ ಅಲ್ಲಿ ನೋಡ್ತಿರ್ತಾರೆ ಕಣೆ. ನನ್ನ ಗುಜರಿ ಅಂತ ಇದ್ದೀರಾ? ನೀವೇನ್ ಸಾಚನ? ದಿನ ಕಂಠ ಪೂರ್ತಿ ಕುಡ್ಕೊಂಡ್ ಬರ್ತೀರಲ್ಲ, ನೀವೇನ್ ಸಾಚನ? ಯಾಕ್ರೆ ಕುಡಿತೀರಾ? ಅವ್ರು ಮಾರೋದ್ ಯಾಕೆ? ಲಾಭ ಆಗ್ಲಿ ಅಂತ. ನಾನು ಅವ್ರಿಗೆ ಲಾಭ ಆಗ್ಲಿ ಅಂತ ಕುಡಿತೀನಿ. ಅಂದ್ರೆ ಹೆಂಡತಿ ಮಕ್ಳು ಬೀದಿಗೆ ಬಂದ್ರು ಪರವಾಗಿಲ್ಲ. ಏ, ನಾನು ಕುಡಿಲಿಲ್ಲ ಅಂತ ಹೇಳಿದ್ರೆ ಬಾರ್ ಓನರ್ ಹೆಂಡತಿ ಮಕ್ಳೆಲ್ಲ ಬೀದಿಗೆ ಬರ್ತಾರೆ. ಓಹೋ, ಅಲ್ಲ ನಾನ್ ನಿಮ್ಗೊಂದು ಸಜೆಷನ್ ಕೊಡೋಣ ಅಂತಿದೀನಿ. ಏನು? ನೀವು ದಿನ ಹೆಂಡ ಸರ ಎಲ್ಲ ಕುಡಿತೀರಲ್ಲ, ಅದ್ರ ಬದಲು ಹಾಲ್ ಕುಡಿರಿ. ಹಾಲು ಕುಡಿದ್ರೆ ನನ್ನಂಗಿರ್ತೀರ? ಏನ್ ಶಕ್ತಿ? ಅಂದ್ರೆ ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ. ಬರಲ್ವಾ ಮತ್ತೆ? ನೀನೀಗ ಡೈಲಿ ಹಾಲು ಕುಡಿತೀನಿ. ಬೆಳಗ್ಗೆ ಅರ್ಧ ಲೀಟರ್, ರಾತ್ರಿ ಅರ್ಧ ಲೀಟರ್ ಕುಡಿತೀನಿ. ಹಂಗಾದ್ರೆ ನಿಂಗೆ ಶಕ್ತಿ ಇದೆಯಾ? ಹೇಳಬೇಡ. ಹಂಗಾದ್ರೆ ನೋಡು, ಅಲ್ಲೊಂದು ಕಂಬ ಕಾಣಿಸ್ತಿದ್ಯಲ್ಲ, ಅದನ್ನ ಹೋಗಿ ಅಲ್ಲಾಡ್ಸು. ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ ಅಂದೆಲ್ಲ, ಹೋಗಿ ಅದನ್ನ ಅಲ್ಲಾಡ್ಸು. ಶಕ್ತಿ ಇದೆ ಅನ್ಬಿಟ್ಟು ಹೋಗಿ ಕಂಬ ಆಡ್ಸಕ್ಕಾಗತ್ತಾ? ಆಗಲ್ಲ ತಾನೆ. ಅದೇ ನಾವೊಂದು 90 ಹೊಡೆದು ಹಿಂಗ್ ನೋಡಿದ್ರೆ ಸಾಕು, ಕಂಬನೆ ಶೇಕಿಟ್ಟು ಪುಷ್ಪವತಿ. ನೋಡು ನಮ್ ಸಂಘದವ್ರೆ, ನೋಡಿ ಹೆಂಗೈತೆ ನಮ್ ಸಂಘ. ಫುಲ್ ಸ್ಟ್ರಾಂಗ್, ಗೊತ್ತಾಯ್ತಾ? ಹಂಗೆ ಕುಡಿಯೋದ್ರಿಂದ ಒಳ್ಳೆ ತಾಕತ್ ಬರತ್ತೆ ಅಂತ. ತಾಕತ್ ಬರುತ್ತೆ. ಸಂಸಾರ ಮಾಡೋ ಜ್ಞಾನ ಇಲ್ಲ, ಒಂದು ಟ್ಯಾಲೆಂಟ್ ಇಲ್ಲ, ಒಂದು ಜನರಲ್ ನಾಲೆಡ್ಜ್ ಇಲ್ಲ. ನೀವೆಲ್ಲ ಗಂಡಸರು. ನನ್ ಟ್ಯಾಲೆಂಟ್ ಬಗ್ಗೆ ಪ್ರಶ್ನೆ ಮಾಡ್ತೀಯ? ಮತ್ತೆ ನನ್ ಟ್ಯಾಲೆಂಟ್ ಏನ್ ತೋರಿಸ್ಬೇಕು ಹೇಳಿ? ಈಗಲೇ ತೋರಿಸ್ತೀನಿ. ನಿನಗೇನ್ ಗೊತ್ತು, ನನಗೇನ್ ಗೊತ್ತು? ನಾನ್ ಜಾದು ಮಾಡ್ತೀನಿ. ಜಾದು? ಜಾದು ಮಾಡ್ಬೇಕಾ? ಆ ಮಿಡ್ಲಲ್ಲಿ ಇವ್ರು ಜಾದು ಮಾಡ್ತಾರೆ. ಓಕೆನಾ? ಲಾಸ್ಟ್ ಒಂದು ಜಾದು ಮಾಡಿಬಿಡ್ತೀನಿ. ನೋಡು, ಈ ಬೆರಳಿದೆಯಲ್ಲ, ಅದನ್ನ ಈ ಕಡೆ ತರ್ತೀನಿ. ಆ ಕಡೆನಾ? ಅದೇನಾಗತ್ತೆ ನೋಡು. ಆಬ್ರಕಡಾಬ್ರ ಡಿಶ್. ನಾನೊಂದ್ ಜಾದು ತೋರಿಸ್ಲಾ? ಹೆಂಗೆ? ನೋಡಿ, ಈ ಕೈ ಬರುತ್ತೆ. ಕಿತ್ತೋದವನೆ ಇದನ್ನೆಲ್ಲ ಇರಿ. ಗಂಡ ಹೆಂಡತಿ ವಿಷಯ ನಾವು ಮನೇಲಿ ಮಾತಾಡ್ಕೋತೀವಿ, ನೀವೆಲ್ಲ ನಿಮ್ ಮನೆಗೆ ಹೋಗಿ ಮಾತಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಯನ ಶರತ್ ಅವ್ರಿಗೆ. ಮತ್ತೊಮ್ಮೆ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಬಟ್ ಅದಕ್ಕೂ ಮುಂಚೆ ಮತ್ತೊಬ್ರು ಎಂಟ್ರಿ ಆಗ್ಬೇಕಲ್ವಾ ಸ್ಟೇಜ್ಗೆ? ರೆಡಿನಾ ಬಾಯ್ಸ್? ಸೌಂಡ್ ಸಾಕಾಗ್ಲಿಲ್ಲ. ಸ್ಟೇಜಿಗೆ ಇನ್ನೊಂದು ಸ್ವಲ್ಪ ಕಲರ್ಫುಲ್ ಆಗಿ ಎಂಟ್ರಿ ಕೊಡ್ಸೋಣ ಅಂತ ಇನ್ನೊಬ್ರನ್ನ. ರೆಡಿನಾ? ಕೌಂಟ್ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗೆ ಎಲ್ಲರ ಮನಸ್ಸಲ್ಲಿ ಓಡೋದೇನು? ಬ್ಯಾಂಗಲ್ಲ ಬಂಗಾರಿ. ಕರೆಕ್ಟಾ? ಓಕೆ,
ಸೊ ಈಗ ವೇದಿಕೆ ಮೇಲೆ ಅದ್ದೂರಿ ಪರ್ಫಾರ್ಮೆನ್ಸ್ ಮೂಲಕ ನಿಮ್ಮನ್ನ ರಂಜಿಸೋದಕ್ಕೆ ಸ್ಟೇಜ್ ಮೇಲೆ ಬರ್ತಿದ್ದಾರೆ ನನ್ ಅದರ್ ದನ್ ಸಂಜನಾ ಆನಂದ್. ರೆಡಿ? ಹಂಪಿ ಸೌಂಡ್ ಇರ್ಬೇಕು. ಸೂಪರ್, ಈ ಸೌಂಡ್ ಇದ್ರೆ ಬರ್ತಾರೆ ಬೇಗ. ಬ್ಯಾಂಗಲ ಬಂಗಾರಿ ಅಂದ ತಕ್ಷಣ ಇಲ್ಲಿ ಮಕ್ಕಳೆಲ್ಲ ಫುಲ್ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಕೂಲಲ್ಲಿ ಮೇಷ್ಟ್ರು ಹೇಳ್ಕೊಟ್ಟಿರೋ ಪಾಠನೂ ಅಷ್ಟು ಅಚ್ಚುಕಟ್ಟಾಗಿ ಹೇಳಲ್ಲ ಅನ್ಸುತ್ತೆ ನಮ್ಮ ಮಕ್ಕಳು. ಆದ್ರೆ ಸಂಜನಾ ಆನಂದ್ ಅವರು ಡ್ಯಾನ್ಸ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಫುಲ್ ಬಾಹೆಟ್ ಹಾಕ್ಬಿಟ್ಟಿದಂಗಿದ್ದಾರೆ ಅಲ್ವಾ ಮಕ್ಕಳೇ? ಆಯ್ತು, ಮನೇಲಿ ಮಮ್ಮಿ ನೋಡ್ಕೋತಾರೆ, ಹುಡುಗರನ್ನ ಅಮ್ಮ ನೋಡ್ಕೋತಾರೆ, ಮದುವೆ ಆಗಿರೋನ ಹೆಂಡತಿ ನೋಡ್ಕೋತಾರೆ. ಆದ್ರೂ ಪರವಾಗಿಲ್ಲ, ಎಂಜಾಯ್ ಮಾಡಕ್ ರೆಡಿನಾ? ರೆಡಿ? ಹಂಪಿ ದೊಡ್ಡ ಚಪ್ಪಾಳೆ ಬರ್ಲಿ ಸಂಜನಾ ಆನಂದ್ ಅವರ ಗ್ರ್ಯಾಂಡ್ ಎಂಟ್ರಿ ಸ್ಟೇಜ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ. ಹಿಂದೆ ಇರೋರ್ ಸೌಂಡು ಯಾಕೆ ಹಿಂದ್ಗಡೆ ಇರೋರು ಕಾಣಿಸ್ತಾನೆ ಇಲ್ಲ? ಇಲ್ಲೇ ಕುತ್ಕೊಂಡು ನೋಡ್ತಾ ಇದೀವಿ ಬಿಡಿ ಮೇಡಮ್ ಅಂತೀರಾ? ಹೆಂಗ ಒಟ್ನಲ್ಲಿ ನೋಡಿ. ರೆಡಿ? 1 2 3 ಲೆಟ್ಸ್ ಸ್ಟಾರ್ಟ್. ಸಾಂಗ್ ರೆಡಿ? ಟೀಮ್ ರೆಡಿ? ಈಗ ನಿಮ್ಮ ಮುಂದೆ ಬ್ಯಾಂಗಲ ಬಂಗಾರಿ ಸಂಜನಾ ಆನಂದ್. ಅಬ್ಬಬ್ಬಾ ಈ ಹಿಲ್ಸಲ್ಲಿ ಫ್ಲೋರಿಗಳಿದ್ದಾರೆ ಪರ್ಷನ್ ಗೆಡ್ಡೆ ಶಾಲೆ.
ಹೆಂಗಿತ್ತು? ಅಪ್ಪ ಇವ್ರು ನೋಡಕ್ಕೆ ಫುಲ್ ಖುಷಿ ಆಗುತ್ತಲ್ವಾ ನಿಮ್ಗೆ? ನಿಜ ಹೇಳಿ, ಎದೆ ಮುಟ್ಕೊಂಡು ಹೇಳ್ಬೇಕು ನೀವು ಹುಡುಗರು. ಓಕೆ, ಸಂಜನಾ ಅವರೇ, ಹಂಪಿ ಉತ್ಸವ 2026 ವೇದಿಕೆಯಲ್ಲಿದ್ದೀರಿ. ಜನಸಾಗರ ನಿಮ್ಮ ಡ್ಯಾನ್ಸ್ ನೋಡಿ ಮೆಚ್ಕೊಂಡಿದೆ, ಶಿಳ್ಳೆ ಚಪ್ಪಾಳೆ ಕೊಡ್ತಾ ಇದೆ. ಹೆಂಗ್ ಅನಿಸ್ತಾ ಇದೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹಾಯ್, ಎಲ್ಲಿ ಎನರ್ಜಿ? ಹಾಯ್. ತುಂಬಾ ಖುಷಿ ಆಯ್ತು ನಿಮ್ಗೆಲ್ಲರನ್ನ ನೋಡಿ. ಥ್ಯಾಂಕ್ ಯು ನನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದಕ್ಕೆ. ತುಂಬಾ ಸಮಯ ಆದ ನಂತರ ಈ ಥರ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಇದೆ. ನೀವೆಲ್ಲರೂ ಯಾವತ್ತೂ ನಮ್ಮ ಕನ್ನಡ ಸಿನಿಮಾಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ನನ್ನ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ನನ್ನ ಸಿನಿಮಾಗೂ ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬ್ಯಾಂಗಲ್ ಬಂಗಾರಿಗೆ ನಿಮ್ಮ ಪ್ರೀತಿ ನೋಡಿ ನಿಜವಾಗ್ಲೂ ನಾವೆಲ್ಲರೂ ಫಿದಾ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ತುಂಬಾ ಪ್ರೀತಿ ಕೊಡ್ತಾ ಇರಿ. ಹೌದು, ನಾನು ಅಪ್ಪು ಬಾಸ್ ಫ್ಯಾನ್ ಸರ್. ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ. ನನ್ನ ಎಲ್ಲ ಸಿನಿಮಾಗಳಿಗೂ ಹೀಗೆ ಪ್ರೀತಿ ಕೊಡಿ, ನಮ್ಮ ಕನ್ನಡ ಸಿನಿಮಾಗಳಿಗೆ ಹೀಗೆ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಅ ಗುಡ್ ಈವ್ನಿಂಗ್. ಅಲ್ಲ ಸಂಜನಾ ಅವರೇ, ಅವ್ರಿಗೆ ಕೇಳಿಸ್ತಿಲ್ಲ ಅನ್ನೋದು ಸುಳ್ಳು ಹೇಳ್ದಲ್ಲ ಅಣ್ಣ ನೀನು. ನಿಜ, ಅವ್ರನ್ನ ಹತ್ರದಿಂದ ನೋಡ್ಬೇಕು ಅಂತ ಮುಂದೆ ಕರೆದಿದ್ದು. ನಿಜ ಹೇಳಿ. ಕೇಳಿಸ್ತಿತ್ತು ತಾನೆ ಮೇಡಮ್? ನಿಮಗ್ ಕೇಳಿಸ್ತಿತ್ತಲ್ವಾ? ಕೇಳಿಸಿದ್ರು ಮುಂದೆ ಕರೆಸ್ಕೊಂಡಿರೋ ಉದ್ದೇಶ ಏನು? ಹತ್ರದಿಂದ ಕಣ್ ತುಂಬಿಕೊಳ್ಬೇಕು ಸಂಜನಾ ಅವ್ರನ್ನ ಅಂತ. ನಿಮ್ಗೆ ಏನ್ ಅನ್ಸುತ್ತೆ? ನಾನು ಆಗ್ಲೇ ಒಂದು ಬ್ಯಾಂಗಲ ಬಂಗಾರಿ ಅಂತ ಒಂದು ಜಸ್ಟ್ ಒಂದು ಲೈನ್ ಹೇಳ್ದೆ, ಪುಟ್ಟ ಮಕ್ಕಳೆಲ್ಲ ಫುಲ್ ಹಾಡ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಹೆಂಗ್ ಅನ್ಸುತ್ತೆ ನಿಮ್ಗೆ ಈ ಪುಟ್ಟ ಮಕ್ಕಳಿಂದ? ಇಲ್ಲ, ಮದುವೆ ಆಗದೆ ಇರೋರು, ಮದುವೆ ಆಗಿರೋರು ಎಲ್ರು ಕೂಡ ಫ್ಯಾನ್ಸ್. ಹೆಂಗ್ ಅನ್ಸುತ್ತೆ ನಿಮ್ಗೆ? ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ನೀವ್ ಹೇಳ್ದಂಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗು ಬರೀ ಹಾಡು ಹೇಳೋದಲ್ಲ. ಐ ಥಿಂಕ್ ಇದು ಇಷ್ಟು ಕ್ರೌಡ್ ಅಲ್ಲಿ 3/4 ಜನಕ್ಕೆ ಹುಕ್ ಸ್ಟೆಪ್ ಕೂಡ ಗೊತ್ತಿರತ್ತೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ನನ್ಗೆ. ಅಟ್ಲೀಸ್ಟ್ ಟೈಮ್ ಇದ್ದಿದ್ರೆ ಒಂದು ಆ ಬಿಟ್ನ ಹಾಕ್ಸಿ ಯಾರು ಡ್ಯಾನ್ಸ್ ಮಾಡಕ್ ರೆಡಿ ಇದ್ರೇನಪ್ಪ? ಹುಕ್ ಸ್ಟೆಪ್ ಮಾಡಕ್ ರೆಡಿನಾ? ಏನೋ ಒಂದ್ ಲೈನ್ ಡ್ಯಾನ್ಸ್ ಮಾಡಿಸ್ಬೋದಾ ಸರ್? ಅದು ಹುಕ್ ಸ್ಟೆಪ್ ಮಾಡಿಸ್ಬೋದಾ ಪ್ಲೀಸ್? ಆ ಲೈನಿಗೆ ಸಾಂಗ್ಸ್ ಏನಾದ್ರು ಬರ್ಬೋದಾ? ಹುಡುಗ್ರೆ ನಿಂತ್ಕೊಂಡೆಲ್ಲ ಸ್ಟೆಪ್ ಮಾಡ್ಬೇಕು ಸಂಜನಾ ಅವ್ರ ಜೊತೆ. ಓಕೆ, ಹಂಗೆ ಒಂದು ಸ್ಟೆಪ್ ಹಾಕಿಸ್ಬಿಡೋಣ. ನೀವು ರೆಡಿನಾ? ಸಂಜನಾ ಅವರೇ, ಮೈಕ್ ನನ್ನ ಕೈಯಲ್ಲಿ ಕೊಡಿ. ಜಸ್ಟ್ ನೀವೇ ಒಂದು ಹಾಡ್ತಾ ಒಂದು ಜಸ್ಟ್ ಸ್ಟೆಪ್. ರೆಡಿ? ಹಾಡ್ಕೊಂಡು ಮಾಡ್ತೀರಾ ಅಂದ್ರೆ ಇನ್ನೂ ಖುಷಿ ಪಡ್ತಾರೆ. ಓಕೆ, ಜಸ್ಟ್ ಆ ಹುಕ್ ಸ್ಟೆಪ್ ಮಾತ್ರ. ಇಲ್ಲ, ಹಂಗೆ ಆ ಸ್ಟೆಪ್ನ ಹೇಳ್ಕೊಡ್ಬೇಕು. ನಮ್ಮ ಹುಡುಗರು ಕಾಯ್ತಾ ಇದಾರೆ ಅಂತ. ರೆಡಿ? ಅವ್ರು ಹೆಂಗ್ ಮಾಡ್ತಾರ ಹಂಗೆ ಮಾಡ್ಬೇಕು. ಒಟ್ಟಿಗೆ ಸೂಪರ್. ಎಲ್ಲಿ ಬೇಕಂದವ್ರು ಹುಕ್ ಸ್ಟೆಪ್ ಯಾರು ಮಾಡ್ತಾ ಇಲ್ಲ. ಅಲ್ಲಿ ಯಾರೋ ಹುಡುಗ ಹಾಡು ಹೇಳ್ತಾ ಇದ್ದಾನಪ್ಪ ಅದನ್ನ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಂಜನಾ ಅವರೇ, ನಮ್ಗೋಸ್ಕರ ಹುಕ್ ಸ್ಟೆಪ್ ನ ಮಾಡಿದ್ದಕ್ಕಾಗಿ. ದಯವಿಟ್ಟು ವೇದಿಕೆಯಲ್ಲೇ ಇರಿ. ಜಿಲ್ಲಾಧಿಕಾರಿಗಳು ಮೇಡಮ್, ಹಂಗೆ ADC ಮತ್ತು CO ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಲಬುರಗಿಯ ಪ್ರಾದೇಶಿಕ ಆಯುಕ್ತರು ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಸಂಜನಾ ಆನಂದ್ ಅವರು ಇಷ್ಟೊತ್ತು ವೇದಿಕೆ ಮೇಲೆ ಇದ್ದಿದ್ದಕ್ಕಾಗಿ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನ ಕೊಡಬೇಕಾಗಿ ಕೋರಿಕೆ ಎಲ್ಲ ಗಣ್ಯರಲ್ಲೂ ಕೂಡ. CO ಸರ್ ದಯವಿಟ್ಟು ಬನ್ನಿ ಸರ್, ಬನ್ನಿ ಪ್ಲೀಸ್. ADC ಸರ್ ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಜಿಲ್ಲಾಧಿಕಾರಿಗಳು ದಯವಿಟ್ಟು ಜಾಯಿನ್ ಆಗಿ ಸರ್. ಕಲಬುರಗಿಯ ಪ್ರಾದೇಶಿಕ ಆಯುಕ್ತರು. ಥ್ಯಾಂಕ್ ಯು. ಎಲ್ರು ಜೋಶು ಹೈ ಲೆವೆಲ್ ಅಲ್ಲಿ ಕಾಣಿಸ್ತಾ ಇದೆ. ಎತ್ತ ನೋಡು